ಎನಿ ಗವರ್ನಮೆಂಟ್ ಇದು ಒಂದು ರೀತಿಯಲ್ಲಿ ಆರ್ಟ್ ಆಫ್ ವಿನ್ನಿಂಗ್ ದಿ ಪೀಪಲ್ಲ, ಆರ್ಟ್ ಆಫ್ ವಿನ್ನಿಂಗ್ ದಿ ಎಲೆಕ್ಷನ್ಸಾ, ಎರಡು ವಿಚಾರ ಇರುತ್ತೆ. ಜನಗಳನ್ನು ಗೆಲ್ಲೋದಾ, ಆ ಕಲೆ ಗೊತ್ತಿರಬೇಕಾ ರಾಜಕಾರಣಿ ಒಬ್ಬನಿಗೆ, ಓಟ್ ಗೆಲ್ಲೋದು ಹೇಗೆ ಅಂತ ಗೊತ್ತಿರಬೇಕಾ ಅಂತ. ಗ್ಯಾರಂಟಿ ಸ್ಕೀಮ್ ಮಾಡ್ತಾರೋ ಏನು ಮಾಡ್ತಾರೋ, ನನಗೆ ಓಟ್ ಗೆಲ್ಲುವುದು ನನಗೆ ಹೇಗೆ ಅಂತ ಗೊತ್ತು ಅಂತ ಒಬ್ಬ ರಾಜಕಾರಣಿಗೆ ಗೊತ್ತಾಗ್ಬಿಟ್ರೆ ಉಳಿದಿದ್ದು ಏನು ಉಳ್ಕೊಳ್ಳಲ್ಲ ಅಲ್ಲಿ ಅಂತ. ಹೂ ಎವರ್ ಬಿ ಜೆ ಪಿ ಆದರೂ ಇದೇ ಮಾತೆ, ಕಾಂಗ್ರೆಸ್ ಆದರೂ ಇದೇ ಮಾತೆ. ಸರ್ ಇದು ಆರ್ಟ್ ಆಫ್ ಲಿವಿಂಗು ಅಲ್ಲ, ದಿಸ್ ಇಸ್ ಆರ್ಟ್ ಆಫ್ ಲೂಟಿಂಗ್. ಇದು ಈ ಗವರ್ಮೆಂಟ್ ಸರ್. ಈಗ ಸರ್ ಹೇಳ್ತಾ ಇದ್ರು ತುಂಬಾ ಲಿಸ್ಟ್ ಕೊಟ್ಟರು, ಅದಲ್ಲಿ ಲಿಸ್ಟ್ ಕೊಟ್ಟಾಗ ಇಟ್ ಈಸ್ ಲೈಕ್ ಎ ಫೇರ್ ಎಂತ ಕರಪ್ಷನ್ಸ್ ಮಾಡ್ಬಿಡಿ ಅಂತ ಕುಲ ಚೂಟ್ ಅಂತ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಲೆಟ್ ಮಿ ಬಿ ಸೀಟೆಡ್ ಇನ್ ಮೈ CM ಚೇರ್ಸ್ ಅಂತ ಅನ್ಬಿಟ್ಟು ಆ ರೀತಿ ಅಂತದ್ದು. ಸರ್ ಇಷ್ಟು ದೊಡ್ಡ ಇಲಾಖೆ ಡೆಪ್ಯೂಟಿ CM ಗೆ ಕೊಟ್ಟಿರುವಂತದ್ದನ್ನ ಏನ್ ಮಾಡಿದ್ರು ಸರ್? ಮಹದೇವಪ್ಪ ಅವರ ಯಾರೋ ಕ್ಲೋಸ್ ಏಡ್ ಅಂತ ಹೇಳಿ ಲೋಕಾಯುಕ್ತ ದಾಳಿ ಆಯ್ತಪ್ಪ, ಕೋಟಿ ರೂಪಾಯಿ ಅದು ಇದು ಅಂತೆಲ್ಲ ಮಾತಾಡ್ತಿದ್ದಾರಲ್ಲ. ಸೊ ಆತರ ಲೂಟಿ ಮಾಡ್ತಿದ್ರೆ ಈ ತರ ರೈಡು ಮಾಡ್ತಾ ಇದೀವಿ, ನಾವೇನಾದ್ರು ಬಿಟ್ಬಿಟ್ಟಿಲ್ವಲ್ಲ ಅಂತ. ಸರ್ ನಾನು ತುಂಬಾ ಸತಿ ಹೇಳಿದ್ದೇನೆ ಸರ್, ಅದಲ್ಲಿ ತುಂಗಭದ್ರಾ ಗೇಟ್ಸ್ಗಳ್ದು 35 ಕ್ರೆಸ್ಟ್ ಗೇಟ್ಸ್ಗಳ್ದು ಇದುವರೆಗೂ ಕೂಡ ಅದು ರಿಪೇರಿ ಮಾಡಿದಿರಾನೆ ಹಾಗೆ ಉಳಿಸ್ಕೊಂಡು ಹೋಗ್ತಾ ಇದಾರಲ್ಲ ಸರ್. ಅದಲ್ಲಿ ಜನರಿಗೆ ನೀರ್ ಸಮಸ್ಯೆಗೆ ಏನಾಗುತ್ತೆ ಸರ್? 130 TMC ಇದಾಗಬೇಕಾಗಿರೋಂಥ ನೀರು 80 TMC ಬಂದಿದೆ. 40 TMC ಬರ್ಬೇಕಾದಾಗ ಅದನ್ನ ರಿಪೇರಿ ಮಾಡ್ತೀನಿ ಅಂತ ಹೋದ ವರ್ಷ ಹೇಳಿದಂತದ್ದು. ಹೋದ ವರ್ಷ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಂತದ್ದಾಯ್ತು, ಅದು ಗೇಟ್ಗಳು ರೆಡಿ ಆಗಿತ್ತೆ ಅಂತ ಸುಳ್ಳು ಜನಕ್ಕೆ ಹೇಳಿದಂತದ್ದಾಯ್ತು. ಇವತ್ತು ಮಾಡಿಲ್ವಲ್ಲ ಸರ್. ಅದಲ್ಲಿ ಇಷ್ಟು ದೊಡ್ಡ ಇಲಾಖೆ ಕೊಟ್ಟಿರುವಂತವ್ರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಇಲ್ಲಿನೂ ಹಾಳು ಮಾಡಿದಂತದ್ದಾಯ್ತು, ಅಲ್ಲಿ ರೈತರು ಹಾಳು ಮಾಡಿದಂತದ್ದಾಯ್ತು. ನಿನಗೆ ಕೊಟ್ಟಿದ್ದ ಅಧಿಕಾರನೇ ನಿನಗೆ DCM ನಿನಗೆ ಯೋಗ್ಯತೆ ಇಲ್ಲ ನಿನಗೆ ಮಾಡಕ್ಕೋಸ್ಕರ. ನೀನ್ ಮುಖ್ಯಮಂತ್ರಿ ಕಾಣ್ತಾ ಇದ್ದೀನಿ ನಿನಗಲ್ಲಿ. ಕ್ಯಾಕರ್ಸ್ ಉಗಿಯಲ್ವ ಜನ ನಿನಗದಲ್ಲಿ? ಉಗಿತಾ ಇರ್ತಾನೆ ನಿನಗದಲ್ಲಿ. ಇಲ್ಲಿ ನೋಡಿದ್ರೆ ಬೆಂಗಳೂರು ದಕ್ಷಿಣ ಮಾಡ್ಬಿಟ್ಟೆ, ಅದೊಂದು ಲ್ಯಾಂಡ್ ಮಾರ್ಕ್ ಅಂತೆ ಅಂತ ಅಂದ್ಬಿಟ್ಟು ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೋಸ್ಕರನೇ ಮಾಡಿರುವಂತದ್ದು, ಜನರಿಗೆಲ್ಲರಿಗೂ ಗೊತ್ತಿರುವಂತದ್ದು. ನಿನ್ನ ಇಲಾಖೆಯಲ್ಲಿ ನೀನ್ ಏನ್ ಮಾಡಿದೆ ಸರ್? ಅಲ್ಲಿ ಏನ್ ಮಾಡಿ ಜನ ಕೇಳ್ತಾರಲ್ವಾ ಸರ್? ಅಲ್ಲಿ ಸರ್ ನೀವು ವಾಟ್ ಈಸ್ ದ ಕ್ರೆಡೆನ್ಷಿಯಲ್ ಅಂತ ಕೇಳಿದಾಗ ಈ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಾದ ಮೇಲೆ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಇದನ್ನೆಲ್ಲ ಮಾಡಿದೆ ಅಂತ. ನೀನ್ ಯಾವ್ದನ್ನು ಮಾಡಿದೆ? ನೀನು ಎಲ್ಲ 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೇ ತರ ನಿಂದು ಆಡಳಿತ ಅಂತದ್ದು. ಇದೆಲ್ಲ ನಿಂದು ವೈಫಲ್ಯ ಇರಬೇಕಾದಾಗ ಯಾವ ಮುಖ ಹೊತ್ಕೊಂಡು ಹೋಗಿ ಜನರ ಹಣದ ಜನರ ತೆರಿಗೆನಲ್ಲಿ ಹೋಗ್ಬಿಟ್ಟು ನನಗೆ ಮುಂದಿನ ಪ್ರಯತ್ನ ಕೇಳ್ಬೇಕಾ? ಇದನ್ನ DK ಶಿವಕುಮಾರ್ ಕೇಳ್ಬೇಕಾ ನೀವು? ಸರ್ ಇಬ್ಬರಿಗೂ ಕೇಳ್ಬೇಕಾಗತ್ತೆ, ಸಿದ್ದರಾಮಯ್ಯ ಅವರೇ ಕೇಳ್ಬೇಕಾಗತ್ತೆ. ಒನ್ ಅಂಡ್ ಓನ್ಲಿ DCM ಬೇಕು ಅಂತ ಹೇಳ್ದಲ್ಲಪ್ಪ ತಾವು. ಏನು ತಾವು ದವಾಕಿದ್ದೀರಾ? ಇದನ್ನ ನೀನೇ ಒಂದು ಶ್ವೇತ ಪತ್ರ ಹೊಡಿಸು, ನಿನ್ನ ಇಲಾಖೆದು ಏನ್ ಮಾಡಿದ್ಯಾ ಇದಂತ ಅನ್ಬಿಟ್ಟು. ಸೆಟಲ್ಮೆಂಟ್ ಮಾಡೋದಾ ಇಲ್ಲ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಕೇಳಿದಾಗ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಕೇಳೋದಾ? ಒಂದು ಸೌಮ್ಯವಾಗಿ ವರ್ತಿಸುವಂತದ್ದು ಬೇಕಲ್ವ ಸರ್ ಜನರಿಗದಲ್ಲಿ? ನೀನ್ ಯಾರು ನೀನ್ ಇನ್ನೆಲ್ಲ ತಿಳ್ಕೊಂಡು ಜನ ಮಾತಾಡ್ಬೇಕಾ? ನೀನೊಬ್ಬ ಜನಪ್ರತಿನಿಧಿಯಾಗಿ ಜನ ನಿನ್ನ ಹತ್ರ ಮಾತಾಡ್ಬೇಕಾ? ಯಾವ ರೀತಿ ಅಂತ ಮಾತಾಡಬೇಕು? ಫೈನ್. ಸಂಗಮೇಶ್ ಅವರೇ, ಈ ಒಂದು ವಿಚಾರದಲ್ಲಿ ಆಡಳಿತ ವ್ಯವಸ್ಥೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಕುಸಿತಿದೆ ಎನ್ನುವ ಆಯಾಮದಲ್ಲಿ ಈ ಇಡೀ ಒಂದು ಬೆಳವಣಿಗೆ ನೋಡ್ಬೇಕಾಗತ್ತಾ? ಒಂದು ಪಕ್ಷ ಅಂದಮೇಲೆ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಗಳಿಗೆ ಬರ ಇರಲ್ಲ, BJPಲೂ ಬರ ಇರಲಿಲ್ಲ, ಕಾಂಗ್ರೆಸ್ಸಲ್ಲೂ ಬರ ಇರಲ್ಲ. ಮಾಡಬೇಕು ಅಂತ ಹೊರಟ್ರೆ ಟೈಲರ್ಗೆ ಇಮ್ಮಿಡಿಯೇಟಾಗಿ ಆರ್ಡರ್ ಬಂದ್ಬಿಡ್ತಾವೆ ಸರ್. 30ರಿಂದ 35 ಜೊತೆ ಅವ್ರೇನು ವೇಸ್ಟ್ ಕೋಟ್ ಹಾಕೋತಾರೋ, ಬ್ಲೇಸರ್ ಹಾಕೋತಾರೋ, ಕುರ್ತಾ ಹಾಕೋತಾರೋ, ಏನು ಹಾಕೋತಾರೋ, 30ರಿಂದ 35 ಜನ ರೆಡಿ. ಕಾಂಗ್ರೆಸ್ಸಲ್ಲಿ CM ಆಗಬೇಕು, ಬನ್ನಿ ಯಾರು ಎಲಿಜಿಬಲ್ ಇದ್ದೀರಾ ಬನ್ನಿ ಅಂದ್ಬಿಟ್ರೆ ಟೈಲರ್ಗಳಿಗೆ ಅಷ್ಟು ಬ್ಯುಸಿ ಆಗಿಬಿಡ್ತಾರೆ ಅವರು. ಸೊ ಹೀಗಿದ್ದಾಗ ಮುಖ್ಯಮಂತ್ರಿ ಹುದ್ದೆ ಅಪೇಕ್ಷೆ ಪಡುವುದು ತಪ್ಪೇ? ಯಾರೇ ಆಗ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಅಪೇಕ್ಷೆ ಪಡುವುದು ತಪ್ಪೇನಲ್ಲ. ಪ್ರತಿಯೊಬ್ಬರಿಗೂ ಅವರು ಅಪೇಕ್ಷೆ ಪಡುವಂತ ಹಕ್ಕು ಇದ್ದೇ ಇದೆ, ಕನಸು ಕಾಣುವಂತ ಹಕ್ಕು ಇದ್ದೇ ಇದೆ. ಬಟ್ ಆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರುವಂತವ್ರು ಮಾಡ್ಬೇಕಾಗಿರೋ ಜವಾಬ್ದಾರಿ, ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದವರು ಮಾಡ್ಬೇಕಾಗಿರುವಂತ ಜವಾಬ್ದಾರಿ, ಅವರೆಲ್ಲರೂ ತಮ್ಮ ಜವಾಬ್ದಾರಿಗಳ ಕಡೆ ಗಮನ ಹರಿಸಿದ್ರೆ ಆಯಾ ರಾಜ್ಯದ ಪ್ರಜೆಗಳು ಸುಖಿಯಾಗಿರ್ತಾರೆ. ಈಗ ನೀವು ಅವಾಗಲೇ ಮಾತಾಡ್ತಾ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಅಯೋಮಯವಾಗಿರೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ನಿನ್ನೆ ಒಬ್ಬ ರೈತರ ಹತ್ರ ನಾನು ಮಾತಾಡ್ತಾ ಇದ್ದೆ. ನಾವೆಲ್ಲ ಪೇಪರ್ ಅಲ್ಲಿ ಬರೆದು ಬಿಡ್ತೀವಿ, ಒಣ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ರೇಟು ಈ ವರ್ಷ 78,000 ಆಯ್ತು ಪರ್ ಕ್ವಿಂಟಲ್ ಅಂತ. 75,000 76,000 ಗರಿಷ್ಠ ರೇಟು ಅಂತ ನಾವು ಬರೆದು ಬಿಡ್ತೀವಿ, ನಾವು ಮಾಧ್ಯಮದವ್ರು ಬರಿತೀವಿ. ಒಬ್ಬ ರೈತನ ಹತ್ರ ಒಣ ಮೆಣಸಿನಕಾಯಿ ಬೆಳೆದ ರೈತನ ಹತ್ರ ನಾನು ಮಾತಾಡಿದೆ. ಅವನ್ ಹೇಳ್ದ, ಸರ್ ನಾವು ಹೋದ ವರ್ಷ 1 ಎಕರೆಗೆ 4ರಿಂದ 5 ಕ್ವಿಂಟಲ್ ಬೆಳೆದಿದ್ವಿ, ಅವಾಗ 36,000 40,000 ರೇಟ್ ಇತ್ತು. ಈ ವರ್ಷ ನಾವು ನಮ್ಗೆ ಎಕರೆಗೆ ಬಂದಿರೋದು 2 ಕ್ವಿಂಟಲ್, 70,000 ಮೇಲೆ ರೇಟ್ ಇದೆ. ಅಂದ್ರೆ ನಮ್ಮ ಇನ್ಕಮ್ ಏನು ಜಾಸ್ತಿ ಆಗಿಲ್ಲ ಸರ್. ಯಾರು ನಮ್ಮ ಈ ಬಗ್ಗೆ ನೋಡ್ತಿರೋರು ಯಾರು? ಅಯೋಮಯ ಅಂತ ಹೇಳಿದ್ನಲ್ಲ ನಾನು ಅವಾಗ್ಲೇ. ಈಗ ಕಣ್ಣಿಗೆ ಕಾಣದಿರುವಂತ ಬರಗಾಲ ಇದೆ ರಾಜ್ಯದಲ್ಲಿ, ಕಣ್ಣಿಗೆ ಕಾಣದಿರುವಂತ ಹಸಿವು ಇದೆ, ಕಣ್ಣಿಗೆ ಕಾಣದಿರುವಂತ ಅತಿವೃಷ್ಟಿಯ ಪರಿಣಾಮ ನಮ್ಮ ಎದುರಿಗಿದೆ. ಇದ್ರ ಬಗ್ಗೆ ನೋಡ್ಲಿಕ್ಕೆ ಆಡಳಿತದವರಿಗೆ, ಆಮೇಲೆ ಆ ಆಡಳಿತದವರ ಅಕ್ಕಪಕ್ಕ ಇರುವಂತ ಮೇಲಾಧಿಕಾರಿಗಳಿಗೆ ಸಮಯವೇ ಇಲ್ಲ. ಅವರೆಲ್ಲ ಈಗೆಲ್ಲ ಏನಾಗ್ತಿದೆ ಅಂದ್ರೆ, ನೀವು ಯಾವ್ದೇ ಇಲಾಖೆ, ಆರೋಗ್ಯ ಇಲಾಖೆ ಒಂದು ಉದಾಹರಣೆ ಹೇಳಿದ್ರು, ಯಾವ್ದೇ ಇಲಾಖೆ ಹೋಗಿ ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಇಡಿ.
ಸಾಹೇಬ್ರು ಚೇಂಜ್ ಆಗ್ತಾರೆ ನೋಡೋಣ. ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಇಡಿ. ನಮ್ಮ ಧಾರವಾಡ ಉತ್ತರ ಕರ್ನಾಟಕದ ಏನು 2ನೇ ರಾಜಧಾನಿ ಅಂತಲ್ಲ ಹೇಳ್ತೀನಿ ನಾವು, ರಾಜ್ಯದ 2ನೇ ರಾಜಧಾನಿ. ನಮ್ಮ ಧಾರವಾಡ ಜಿಲ್ಲೆಗೆ ಒಬ್ರು ಡಿಸಿನ್ ಕೊಡ್ಬೇಕಾದ್ರೆ ಇವರಿಗೆ 10-15 ದಿನ ಬೇಕಾಯ್ತು. 10-15 ದಿನದಿಂದ ಇನ್ಚಾರ್ಜ್ ಡಿಸಿ ಮೇಲೆ ನಮ್ಮ ಜಿಲ್ಲೆ ನಡೀತು. ಇದ್ರ ಬಗ್ಗೆ ನೋಡ್ಲಿಕ್ಕೆ ಬೆಂಗಳೂರಿನವರಿಗೆ ಸಮಯ ಇಲ್ಲ. ನಮಗೆಲ್ಲ ಅವಾಗ ಮಾಧ್ಯಮದವರೆಗೂ ದಾರಿ ತಪ್ಪಿಸಿದ್ರು ಆಡಳಿತದವರು. ಇಲ್ಲ, ಟ್ರಾನ್ಸ್ಫರ್ ಆಗಿದ್ದಾರೆ, ಲಾಂಗ್ ಲೀವ್ ಹೋಗಿದ್ದಾರೆ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಹೊಸ ಡಿಸಿ ಅವರು ಬರ್ತಾರೆ. ಇಂಥದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಸಮಯ ಇಲ್ಲ. ಇನ್ನೊಂದು ಆಡ್ ಮಾಡ್ಬಿಡ್ತೀನಿ, ಯಾವಾಗ ಈ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಪೊರೇಷನ್ಸ್ ಜಿಲ್ಲೆಗಳಿಗೆ ಸತತವಾದ, ನಾನು ಸಾಕ್ಷಿಗಳ ಸಮೇತ ಹೇಳ್ತೀನಿ, ನೀವು 2013ರಿಂದ ಬೇಕಾದ್ರೆ ದಾಖಲೆಗಳನ್ನ ತೆಗೆದು ನೋಡ್ರಿ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ KAS ಅಧಿಕಾರಿಗಳು ಬರ್ತಾರೆ. ಇವ್ರು ಇಲ್ಲದಿರುವಾಗ IAS ಅಧಿಕಾರಿಗಳು ಬರ್ತಾರೆ. ಹಾಗಾದ್ರೆ IAS ಗಳು ಬಂದ ತಕ್ಷಣ ನಮ್ದೇನ ನಮ್ ಲೆವೆಲ್ ಹೆಚ್ಚಾಗಿಬಿಡುತ್ತೆ ಅಂತ ನಾನು ಹೇಳಲ್ಲ. ಅದೇ ಮೈಸೂರಿಗೆ ನೋಡಿ, ನಿಮ್ಮ ಬೆಂಗಳೂರಿಗಂತೂ ಸರಿನೇ ಸರಿ, ಮೈಸೂರು ಅಕ್ಕಪಕ್ಕದ ನಗರ ಪಾಲಿಕೆಗಳು ನೋಡಿದ್ರೆ ಅಲ್ಲಿ IAS ಅಧಿಕಾರಿಗಳು ಇರ್ತಾರೆ. ಇಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಆಗಿ SP ರ್ಯಾಂಕ್ ಅಧಿಕಾರಿ ಬರ್ತಾರೆ. ಇವ್ರಿಗೆ ಇದರ ಬಗ್ಗೆ ಗಮನ ಹರಿಸಲಿಕ್ಕೆ ಈ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರಿಗಾಗ್ಲಿ ಸಮಯ ಇಲ್ಲ. ಇವರಿಗೆ ಅಷ್ಟಕ್ಕೂ ಅದು ಒಂದು ವಿಷಯನೇ ಅಲ್ಲ. ನಾ ಬಹಳ ನೋವಿನಿಂದ ಈ ಭಾಗದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ಪತ್ರಕರ್ತನಾಗಿ ಅಲ್ಲ.